ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 23ನೇ ಪಂದ್ಯದಲ್ಲಿ ನಮ್ಮ RCB ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಆದರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಗೆದ್ದ ತಕ್ಷಣವೇ ನಮ್ಮ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಪಡೆದ ತಕ್ಷಣವೇ ಏನೆಲ್ಲ ಮಾತನಾಡಿದರು ಮತ್ತು ಏನೆಲ್ಲ ಹೇಳಿದ್ದಾರೆ RCB ಬಗ್ಗೆ, RCB ಅಭಿಮಾನಿಗಳ ಬಗ್ಗೆ ವಿರಾಟ್ ಕೊಹ್ಲಿ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು IPL 2026ರ 23ನೇ ಪಂದ್ಯ ನಮ್ಮ RCB ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಆದ್ರೆ ನಡೆಯಿತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಆದ್ರೆ ನಡೆದಿತ್ತು ಮತ್ತು ಇನ್ನು ಈ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 146 ರನ್ ಆದ್ರೆ ಹೊಡಿತಾರೆ ಮತ್ತು ಆಲ್ ಔಟ್ ಕೂಡ ಆಗ್ತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ RCB ಬೌಲರ್ಸ್ ಅಂತೂ ಅದ್ಭುತವಾಗಿ ಆದ್ರೆ ಬೆಂಕಿ ಬೌಲಿಂಗ್ ಆದ್ರೆ ಮಾಡಿದರು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಭುವನೇಶ್ವರ್ ಕುಮಾರ್ 3 ವಿಕೆಟ್, ಜಾಸ್ ಹೇಜಲ್ವುಡ್ 1 ವಿಕೆಟ್ ಮತ್ತು ರಶೀದರ್ ಸಲಾಂ 4 ವಿಕೆಟ್ ಮತ್ತು ಕೃಣಾಲ್ ಪಾಂಡ್ಯ 2 ವಿಕೆಟ್ ಆದ್ರೆ ತೆಗಿತಾರೆ. ಇಲ್ಲಿ ನಾವು ಒಂದು ನೋಡ್ಬೇಕಾಗಿರೋ ವಿಚಾರ ಏನಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಅವರಿಗೆ ಒಂದೇ ಒಂದು ವಿಕೆಟ್ ಆದ್ರೆ ಬೀಳುತ್ತೆ. ಆದ್ರೂ ಕೂಡ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಅವರಿಗೆ ಆದ್ರೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಜಾಸ್ ಹೇಜಲ್ವುಡ್ ಗೆ ಯಾಕೆ ಒಂದೇ ವಿಕೆಟ್ ತೆಗೆದ್ರು ಕೂಡ ಅವರಿಗೆ ಯಾಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೊಟ್ರು, ರಶೀದರ್ ಸಲಾಂ ಅವರು 4 ವಿಕೆಟ್ ತೆಗೆದ್ರು, ಭುವನೇಶ್ವರ್ ಕುಮಾರ್ 3 ವಿಕೆಟ್ ತೆಗೆದ್ರು, ಅವ್ರಿಗೆ ಯಾಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೊಡ್ಲಿಲ್ಲ ಅಂತಂದ್ರೆ ಅವರು ಬಂದ್ಬಿಟ್ಟು ಬೆಸ್ಟ್ ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡಿದ್ದಾರೆ ಜಾಸ್ ಹೇಜಲ್ವುಡ್. ಆ ಕಾರಣದಿಂದಾಗಿ ಜಾಸ್ ಹೇಜಲ್ವುಡ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವಾರ್ಡ್ ಆದ್ರೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 146 ರನ್ ಆದ್ರೆ ಹೊಡಿತಾರೆ, ಆಲ್ ಔಟ್ ಕೂಡ ಆಗ್ತಾರೆ. ಇನ್ನು 147 ರನ್ ಗಳನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟರ್ಸ್ ಆಗಿರುವಂತ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆದ್ರೆ ಬರ್ತಾರೆ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು 7 ರನ್ ಆಡಿ ಔಟ್ ಆಗ್ತಾರೆ ಮತ್ತು ಪ್ರಿನ್ಸ್ ಯಾದವ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರೆ ಆಗ್ತಾರೆ. ಆ ನಂತರ ರೊಚ್ಚಿಗೆದ್ದಂತ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಇವತ್ತಿನ ಪಂದ್ಯದಲ್ಲಿ ಅದ್ದೂರಿಯಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಹೌದು ಇವತ್ತು ಒಂದು ಬ್ಯಾಡ್ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಒಂದೇ ಒಂದು ರನ್ನಿನಿಂದ 50 ರನ್ ಆದ್ರೆ ಮಿಸ್ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಇನ್ನೂ ಒಂದು ರನ್ ಏನಾದ್ರೂ ಹೊಡೆದಿತ್ತು ಅಂತಂದ್ರೆ 50 ಕೂಡ ಕಂಪ್ಲೀಟ್ ಆಗ್ತಿದ್ದವು ವಿರಾಟ್ ಕೊಹ್ಲಿದು. ಇನ್ನು ಆರೆಂಜ್ ಕ್ಯಾಪ್ ಅಲ್ಲಿ ಟಾಪ್ 1ರ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದೀಗ ಎಂಟ್ರಿ ಆದ್ರೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡ ಇವತ್ತಿನ ಪಂದ್ಯದಲ್ಲಿ 15.1 ಓವರ್ ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಈ ಎಲ್ಲ ರನ್ ಅನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಗೆದ್ದ ತಕ್ಷಣವೇ ಮತ್ತು ಆರೆಂಜ್ ಕ್ಯಾಪ್ ಪಡೆದ ತಕ್ಷಣವೇ ಮಾತನಾಡಿದಂತ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ಹೌದು ನನಗೆ ತುಂಬಾನೇ ಆದ್ರೆ ಖುಷಿ ಆಗ್ತಾ ಇದೆ ಮತ್ತು ಆರೆಂಜ್ ಕ್ಯಾಪ್ ಪಡೆದಿದ್ದು ನನಗೆ ತುಂಬಾನೇ ಆದ್ರೆ ಖುಷಿ ಆಗ್ತಾ ಇದೆ. ಆದರೆ ಜನರು ಮಾತ್ರ ನನ್ನ ಸ್ಟ್ರೈಕ್ ರೇಟ್ ಬಗ್ಗೆ ಆದ್ರೆ ಮಾತಾಡ್ತಾರೆ, ಅದೇ ಒಂದು ಚಿಂತೆಯಾಗಿತ್ತು. ಯಾಕೆಂದ್ರೆ ನಾನು ಕಳೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 38 ಬಾಲ್ ಅಲ್ಲಿ 50 ರನ್ ಆದ್ರೆ ಹೊಡಿತೇನೆ. ಅವಾಗ ನನಗೆ ತುಂಬಾನೇ ಆದ್ರೆ ಬೇಜಾರಾಗುತ್ತೆ ಮತ್ತು ಬ್ಯಾಟ್ ಮತ್ತು ಹೆಲ್ಮೆಟ್ ಎರಡೂ ಕೂಡ ಬಿಸಾಕುತ್ತೇನೆ. ಆ ರೀತಿ ನನ್ನ ಬ್ಯಾಟ್ ನಿಂದ ರನ್ ಬಂದಿದ್ದು ನೋಡಿ ನನಗೆ ಕೂಡ ಬೇಜಾರಾಯಿತು. ಯಾಕೆಂದ್ರೆ 38 ಬಾಲ್ ಅಲ್ಲಿ 50 ರನ್ ಅಂತಂದಾಗ ಯಾವ ಬ್ಯಾಟರ್ಗಾದ್ರೂ ಸ್ವಲ್ಪ ಬೇಜಾರಾದ್ರೆ ಆಗುತ್ತೆ ಎಂದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ನೋವಾದ್ರೆ ಹೇಳಿಕೊಳ್ತಾರೆ ಅಂತಾನೆ ಹೇಳ್ಬೋದು. ಆ ನಂತರ ಹೇಟರ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ನನಗೆ ಬೇಜಾರಿಲ್ಲ ಮತ್ತು ನನ್ನ ಸ್ಟ್ರೈಕ್ ರೇಟ್ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ. ಆ ಕಾರಣದಿಂದಾಗಿ ನಾನು ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ನನ್ನ ಆಟವನ್ನು ನಾನು ಆಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ಅವರು ಖಡಕ್ ಉತ್ತರ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.